ಏನಂದ್ರೆ ಏನು ಹಾಕಲ್ಲ, ಒಳ್ಳೆ ನ್ಯಾಚುರಲ್ ಆಗಿರುತ್ತೆ. ಘಮ ಘಮ ಎಗ್ ರೈಸ್ ಮಾಡ್ತೀವಿ. ಅದು ರೊಗ್ಗೊಚ್ಚಿ ಮನುಷ್ಯರದ. ಗೈಸ್ ಈಗ ವಿಡಿಯೋ ಅಪ್ಲೋಡ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಅಂತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನ್ ಮಾಡ್ತೀನಿ ಅಂದ್ರೆ ಎಗ್ ರೈಸ್ ಮಾಡ್ತೀನಿ. ಸಿಂಪಲ್, ಏನು ಜಾಸ್ತಿ ಫಸ್ಟ್ ಏನ್ ಈರುಳ್ಳಿ ಜಾಸ್ತಿ ಏನು ಹಾಕೋದಿಲ್ಲ, ಸುಮಾರು ನೋಡಿ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಅಷ್ಟೇ ಹಚ್ಕೊಂಡಿರೋದು. ಇದು ಯಾಕೆ ಗೊತ್ತಾ, ಇದು ಬೇಯಿಸಿರೋದು ಹಾಕ್ತೀನಿ ಮೊಟ್ಟೆ ನಾನು ಚೆನ್ನಾಗಿರುತ್ತೆ ಅಂತ. ಆಮೇಲೆ 3 ಮೊಟ್ಟೆ ತಗೊಂಡಿದ್ದೀವಿ. ಪೇಸ್ಟ್ ಏನಂದ್ರೆ ಇದು ಪೇಸ್ಟ್ ಏನೇನು ಹಾಕಿದೀವಿ ಅಂದ್ರೆ, ಇದು ಮಾಡೋಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಮಾಡಿರೋದು ಪೇಸ್ಟು. ಆಮೇಲೆ ತಿರ್ಗಾ ಇದು ಟೊಮೆಟೊ ಪೇಸ್ಟ್. ನಂದೇ ರೆಸಿಪಿ, ನಾನೇ ಮಾಡ್ತಿರೋದು. ನಾಳೆ ಮಸ್ತ ಮಾಡಿದ್ದೀನಿ, ನಿಮಗೂ ತೋರ್ಸೋಣ ಅಂತ ಇವತ್ತು ಲಾಗ್ ಮಾಡ್ತಿರೋದು. ನೋಡಿ, ಗರಂ ಮಸಾಲ ಮತ್ತೆ ಫ್ರೈ ಪುಡಿ ತಗೊಂಡಿದ್ದೀವಿ. ಇದನ್ನು ಹಾಕ್ತೀನಿ, ಚೂರು ಟೇಸ್ಟ್ ಇರುತ್ತೆ ಅಂತ, ಸಕ್ಕತ್ತ ಇರುತ್ತೆ. ಯಾಕೆ ಕಲ್ಲರ್ ಏನು ಹಾಕಲ್ಲ, ಒಳ್ಳೆ ನ್ಯಾಚುರಲ್ ಆಗಿರುತ್ತೆ. ಘಮ ಘಮ ಎಗ್ ರೈಸ್ ಮಾಡ್ತೀವಿ. ನೋಡಿ ಗೈಸ್, ನೀವು ಮಾಡ್ಕೊಳ್ಳಿ, ಮನೆಗೆ ತಿನ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ, ಸಖತ್ ಗೈಸ್. ಫಸ್ಟ್ನೇ ಪ್ರೊಸೀಜರ್, ಗ್ಯಾಸ್ ಹಚ್ಚಬೇಕು. ಗ್ಯಾಸ್ ಹಚ್ಚೋಣ. ಮತ್ತೆ ಗೈಸ್, ದಗ್ಗಂಟು ಕೈಗೆ ಬಂದ್ಬಿಡ್ತು. ಆನ್ ಮಾಡಿ ತಕ್ಷಣ ನೋಡಿ ಒಂಥರ ಸುತ್ತಾನೆ ಬಂತು. ನೀರೆಲ್ಲ ಫಸ್ಟ್ ಇದೆ ಅಲ್ಲಿ, ಆಮೇಲೆ ತಿರುಗಿ ಎಣ್ಣೆ ಹಾಕೋದು. ಏನು ಎಷ್ಟು ಅಂಶ ಏನಿಲ್ಲ, ಚೂರು ಮೀಡಿಯಂ ಸೈಜಲ್ಲಿ ಹಾಕೋದು. ಕಣ್ಣಲ್ಲಿ ಸಾಕು ಎಣ್ಣೆ. ಬೇಸ್ 2 ಚಮಚ ಏನೋ ಎಣ್ಣೆ ಬಿಟ್ಟಿದ್ದೀನಿ ನೋಡಿ, 2 ಚಮಚ. ಈಗ ನೆಕ್ಸ್ಟ್ ಈರುಳ್ಳಿ ಹಾಕೋದು. ಇಟ್ಲ ತಗೊಂಡಿದ್ದೀನಿ ನಮ್ಮಕ್ಕ, ಬಿದ್ದಿದ್ದವ್ರಿ ತೊಡಗಿಟ್ಟು ಸುಟ್ಟೋಗ್ಬಿಟ್ರೆ ನಮ್ಮಕ್ಕ. ಮೊದ್ಲೇ ಆಯ್ತಾನೆ ಆಪರೇಷನ್ ಐತಿ, ಅದು ಸುಟ್ಕೊಂಡ್ರೆ ನಮ್ಮಕ್ಕ ಇನ್ನೇನಾಗತ್ತೆ. ಇದು ನೋಡಿ ಹೆಂಗೈತಿ, ಇದು ಹಾಕೋದು. ನಾನು ಈಗ ಮಾಡ್ತಿರೋದು ಇದು, ನಾನೇ ಕಂಡಿರೋದು ಬೇಸ್ ರೆಸಿಪಿ ಇದ. ತುಕ್ಕುಡ್ ಬೈಲದ ಯಾಕ ಇದು ಅಲ್ಲ ಸಾಯ್ತಾ ಐತಿ, ಯಾಕ ಇದು ಮ್ಯಾಲ ಉಯ್ಕೊಂಡ ನಮ್ಮಕ್ಕ. ಏನಕ್ಕ ಫಸ್ಟು ಗೈಸ್, ಈರುಳ್ಳಿ ಸಿಡಿತೈತಾ, ಸಿಡಿಯಲ್ವಾ? ಎಲ್ಲ ಒಂದೇ ಸತಿ ಯಾಕನ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಯಾಕ, ಲಾಸ್ಟಿಗೆ ಬಾಬ್ರಿ. ರೋಗ್ ನಂಗೆ 2 ಕಾಯ್ತಾ ಇಟ್ಕೊಳಕ್ ಇಲ್ಲ, ನೀನ್ ಎದುರಸ್ತಿ ಸರಿಯಪ್ಪ. ಎಲ್ಲ ಗುಟ್ ಮಾಡ್ಕೊಂತೀನಿ ನಂಗೆ ಸಿಡಕ್. ಗೈಸ್, ನಂಗೆ ಎಲ್ಲ ಹಾಕಕ್ಕೆ ಭಯ ಆಗ್ತೈತಿ, ಸಿಡಿತೈತಿ ಅಂತ. ಯವ್ವ ಸುಟ್ಟಾಗ್ತೈತಿ ಸಿಕ್ಕಾಪಟ್ಟೆ. ಏನ ಸುಟ್ರು ಮಾಡ್ಬೇಕು. ಇದು ಕೊಡ್ಬೋದು ಮೊಗ್ಚೆಕಾಯ ನೋಡಿ, ಎಲ್ಲ ತಾಂಡಿ ಮೊಗ್ಚೆಕಾಯ ತಾಂಡಿಲ್ಲ ಗೈಸ್. ಈಗ ರೋಸ್ಟ್ ಮಾಡ್ತಾ ಇದೀನಿ ಸಖತ್ತಾಗಿ. ಚೆನ್ನಾಗಿ ರೋಸ್ಟ್ ಮಾಡೋದು. ಅದು ಸ್ವಲ್ಪ ಲೈಟ್ ಕಲರ್ ಆಗಬೇಕು. ಈಗ ಒಂದ್ ಸ್ವಲ್ಪ ವೈಟ್ ಐತೆ, ಅದು ಫುಲ್ ಇದು ಬ್ರೌನ್ ಕಲರ್ ಆಗತಕ್ಕ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಬೇಕು. ಆಮೇಲೆ ಈ ಮಸಾಲೆ ಹಾಕೋದು. ಮಸಾಲೆ ಹಾಕಿ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದ್ರೆ ನಾನೇ ಮಾಡ್ತಿರೋ ರೆಸಿಪಿ ಸಕ್ಕತ್ತೆ ಇರ್ತೀವಿ. ಮಸ್ತ್ ಮಾಡಿದೀನಿ ಅಲ್ಲೇ. ಇವತ್ತು ವಿಡಿಯೋ ಮಾಡೋಣ, ವಿಡಿಯೋದಲ್ಲಿ ತೋರ್ಸೋಣ ಅಂತ ನಿಮಗೋಸ್ಕರ ಮಾಡ್ತಾ ಇರೋದು. ಅದು ಮ್ಯಾಲ್ ಕುತ್ಕೊಂಡಿದೀನಿ, ಮ್ಯಾಲ್ ಕುತ್ಕೊಂಡ್ ಮಾಡ್ತಾ ಇದೀನಿ. ಗೈಸ್, ಈಗ ಮಸಾಲೆ ಹಾಕ್ತೀನಿ. ಹೇಳಿನಲ್ಲಿ ಏನೇನು ರುಬ್ಕೊಂಡಿದೀನಿ ಅಂತ ಅದನ್ನ ಹಾಕ್ತೀನಿ ಫಸ್ಟ್.
ಇದು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ವಾಶ್ ಮಾಡ್ಬೇಕು. ನೋಡಿ ಏನ್ ಹಸ್ಬೇಕಂತ ಐತಿ. ಇದ್ರೊಳಗೆ ಏನು ಹಾಕಿಲ್ಲ, ಏನೇನು ಹಾಕಿದ್ದೀನಿ ಇದ್ರೊಳಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ಹಾಕಿರೋದು, ರುಬ್ಬಿರೋದು, ಪೇಸ್ಟ್ ಮಾಡಿರೋದು. ಆಮೇಲೆ ಇದೆಲ್ಲ ಹಿಂಗ್ ಮಾಡ್ಕೊಂಡ್ ತಿಂದ್ರೆ ಹೊಲಸು ವಾಸನೆ ಹೊಡೆಯೋದೇ ಇಲ್ಲ, ಚೂರು ಹೊಲಸು ಹೊಡೆಯಲ್ಲ. ಏನ್ ಸಖತ್ತಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ ಮಾತ್ರ. ಕುರಿತೈತಿ ಚೆನ್ನಾಗಿ ಫ್ರೈ ಆಗ್ಬೇಕು, ಸಖತ್ತಾಗಿರುತ್ತೆ ಮಾತ್ರ, ಒಳ್ಳೆ ಟೇಸ್ಟಿಯಾಗಿರುತ್ತೆ ಗೈಸ್. ನೋಡಿ ನಮ್ಗೆ ಬೇಕು, ನಾನು ಎಗ್ ರೈಸ್ ಮಾಡೋದು ಕಾಯಕ್ ಮಾಡ್ತೈತಿ, ನಂಗೊಂಚೂರು ಹಾಕು ಅಂತ. ನಮ್ಗೆ ಬೇಕು ಪಾರ್ಟ್ನರ್ಶಿಪ್ ಬಂದ್ಬಿಡ್ತೆ ಗೈಸ್. ಅದವ ನೋಡಿ ಹೆಂಗ್ ಮಾಡ್ತೈತಿ, ಬೇಗ ಮಾಡುವಂತ ಐತಿ. ಖುಷಿ ಖುಷಿ ಏಯ್ ನೋಡೋದೇ ಇಲ್ಲ, ನೋಡಿ ನೋಡೋದೇ ಇಲ್ಲ ನಮ್ ಖುಷಿ ಗೈಸ್. ಈಗ ಅದ್ರ ಜೊತೆ ಹಂಗೆ ಟೊಮೆಟೊ ಹಣ್ಣಿಂಗ್ ಹಾಕ್ತೀನಿ. ಇದು ಯಾಕೆ ಹಾಕ್ತೀನಿ ಅಂದ್ರೆ ಚೆನ್ನಾಗಿರುತ್ತೆ ಗೈಸ್, ಅದೇ ಗಮ್ ಅಂತ ಐತೆ, ಅದೇ ಮಸಾಲೆ ಚೂರು ಗೈಸ್. ನಾನು ಟೊಮೆಟೊ ಹಣ್ಣಿಂದು ಹಾಕ್ತೀವಿ ಗೈಸ್, ಚೆನ್ನಾಗಿರುತ್ತೆ ಅಂತ. ಇನ್ನು ಸ್ವಲ್ಪ ಇದು ಮಾಡಿದ್ರೆ ಹಸಿ ವಾಸನೆ ಹೋಗ್ತೈತಿ. ಇದ್ಯಾಕೆ ಗೊತ್ತಾ ಗೈಸ್ ಮಾಡಿರೋದು ಹಿಂಗೆ, ಫಸ್ಟು ಇವು ಮೊಟ್ಟೆ ಹೊಡಿತೀನಿ, ಮೂರ್ ಹಾಕ್ತೀನಿ ಗೈಸ್. ನಮ್ಮ ಅಮ್ಮೆ ತಿನ್ನಲ್ಲ, ನಮ್ಮ ಅಕ್ಕ ಮತ್ತೆ ನಾನು ಇಬ್ರೇ, ನಮ್ಮ ಅಮ್ಮ ತಿನ್ನಲ್ಲ ಗೈಸ್ ಇಬ್ರೇ. ಈ 3 ಹೊಡೆದಾಕ್ತೀನಿ, ಹೊಡೆದಾಕಾದ್ಮೇಲೆ ಇದನ್ನ ಹಾಕ್ತೀನಿ ಗೈಸ್, ಚೆನ್ನಾಗಿರುತ್ತೆ. ನಮ್ಮಲ್ಲಿ ನಾವ್ ಏನ್ ಫಾರಂ ಮೊಟ್ಟೆ ತರ್ಸಲ್ಲ ಗೈಸ್, ನಮ್ಮಲ್ಲಿ ನಾಟಿ ಕೋಳಿ ಮೊಟ್ಟೆ ನಮ್ಮಲ್ಲೇ ಮಸ್ತಾಗಿರ್ತವೆ, ಅದು ಬೇಯಿಸಿರೋದು. ಇದೇನ್ ನ್ಯಾಚುರಲ್ ಆಗೈತಿ, ಏನ್ ವರ್ಷ ಐತಿ. ಅದೇ ಅಂಗಡಿ ತರವೆಲ್ಲ ಈ ತರ ತೀರು ವರ್ಷನಿಗಿರಲ್ಲ ಗೈಸ್, ಸ್ವಲ್ಪ ಚೂರು ವರ್ಷನಿಗಿರುತ್ತೆ ಅಷ್ಟೇ. ಇದು ನಮ್ ನ್ಯಾಚುರಲ್ ಆಗಿರೋದು. ಗೈಸ್ ನೋಡಿ ಈ ತರ ಹೊಡ್ಕೊಂಡಿದ್ದೀವಿ 3 ಮೊಟ್ಟೆಯ. ನಾಳೆ ಫಾರಂ ಮೊಟ್ಟೆ ಇಲ್ಲ ಗೈಸ್, ನಾಟಿ ಕೋಳಿ ಮೊಟ್ಟೆ, ನಾಟಿ ಮೊಟ್ಟೆ. ಒಂದ್ ಮೊಟ್ಟೆ 20 ರೂಪಾಯಿ. ಒಬ್ಬೊಬ್ರು ಕುಡಿತಾರೆ, ಇನ್ನ ಕುಡಿಯೋ ಕಾಲ ಚೆನ್ನಾಗಿರಲ್ಲ. ಕಾಲಿದ್ರೆ ಕುಡೀರಿ ಒಳ್ಳೇದು ಅಂತಾರ್ರಿ, ಕುಡಿಯೋ ಕಾಲ ಗೈಸ್. ಯಪ್ಪ ಬಾಯಿಗೆ ಹಾಕೊಂಡಿದ ತಕ್ಷಣ ಅಂತಲ್ಲ ಇದಂಗ ಅವ್ರ ಕುಡಿಯಲ್ಲ. ಬರೀ ಹಿಂಗ ಆಮ್ಲೆಟು ಬೇಯಿಸ್ಕೊಂಡು ಈ ತರ ಎಗ್ ರೈಸ್ ಮಾಡ್ಕೊಂಡು ತಿಂದೆ. ಯಾಕೆ ಗೊತ್ತಾಗ ಈ ತರ ಹಂಗೆ ಡೈರೆಕ್ಟ್ ಹಾಕ್ಬೋದಾಯ್ತು. ಯಾಕೆ ಹೊಡ್ಕೊಂತೀವಿ ಅಂದ್ರೆ, ಯಾಕೆ ಹಿಂಗ್ ಹೊಡ್ಕೊಂಡಿದೀವಿ ಅಂದ್ರೆ ಒಂದೊಂದ್ ಯಾಕಿರಿ ಏನೋ ಚೂರ್ ಏನೋ ಕೆಟ್ಟೋದಂಗ ಆಗಿದ್ರೆ ಗೊತ್ತಾಗಲ್ಲ ಅಂತ ಹಿಂಗ್ ಹೊಡ್ಕೊಂಡಿರೋದು. ಅಕಸ್ಮಾತ್ ಏನಾರ ಒಂದೊಂದ್ ಕೆಟ್ಟ ಇರಲ್ಲ, ಇಷ್ಟೊಂದು ಎಲ್ಲೋ ಒಂದೊಂದ್ ಹಂಗ ಆಗಿರುತ್ತೆ ಅಂತ ಹಾಕ್ತಿರೋದು. ಹಾಕ್ತಾ ನೀವು ಒಳ್ಳೆ ಜಾಸ್ತಿ ಅನ್ಬಾರ್ದು, ನಿಧಾನ ಸ್ವಲ್ಪ ಅನ್ಬೇಕು. ಜಾಸ್ತಿ ಕೊಡು, ಸ್ವಲ್ಪ ನಿಧಾನಕ್ಕಂತ ಇರ್ಬೇಕು, ನಿಧಾನಕ್ಕಂತ ಇರ್ಬೇಕು ಸ್ವಲ್ಪ. ಜ್ವರ ಬಂದ್ರೆ ಬಾಯ್ ಸಿಗಂಗ ಅಲ್ಲ, ಬಾಯ್ ಸಿಗಂಗಿರ್ಬೇಕು. ನಿಧಾನಕ್ಕೆ ಅನ್ಬೇಕು, ನಿಧಾನಕ್ಕೆ ಚೂರ್ ಕಾಣ್ತೈತೆ ಅದ್ರೊಳಗ ಅಷ್ಟೂರು ಹಿಡ್ಕೊಂಡ್ರಿ ನೀವು. ನಿಧಾನಕ್ಕೆ ಅಂತ ಇರ್ಬೇಕು. ಅದೇ ಘಮ ಅಂತಿದ್ವಿ. ಉಪ್ಪಾಕಿಲ್ಲ, ಉಪ್ಪಾಕ್ಬೇಕೈತಿ. ನಂಗೆ ಉಪ್ಪಾಕಕ್ ಬರಲ್ಲ, ನಮ್ಮ ಅಮ್ಮ ಕೈಲಿ ಹಾಕ್ತೀನಿ. ಉಪ್ಪಿನ ಇನ್ನೂ ಬರಲ್ಲ ಗೈಸ್ ಅಷ್ಟೊಂದು, ನಮ್ಮ ಅಮ್ಮ ಮಾಡ್ತೈತೆ. ಉಪ್ಪು ತಾಳು ಹೆಚ್ಚಾಕ್ಬೇಕಂದ್ರೆ ನಮಕ್ ಉಪ್ಪಾಗ ಮಕ್ಕ ತಿನ್ನಂಗಾದ್ರೆ ಚೆನ್ನಾಗಿರೋಂತ. ಇನ್ನೇನಿಲ್ಲ, ಇದೊಳಕ್ಕೆ ಈಗ ಸ್ವಲ್ಪ ಇದಾಗ್ತೀನಿ. ಈಗ ಮೊಟ್ಟೆ ಬೇಯಿಸಿರೋದು ಹಾಕಿ ಸಣ್ಣ ಮಿಕ್ಸ್ ಹೊಡೆದು ಒಳಗೆ ಎಷ್ಟು ಪುಡಿ ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು
ಬಾಯ್ ಬಾಯ್ ಹಿಂಗ್ ದಪ್ಪ ದಪ್ಪ ಇರ್ಬೇಕು ನೋಡಿ, ದಪ್ಪ ದಪ್ಪ ಬರಂಗ್ ಮಾಡ್ಬೇಕು. ದಪ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಬಾಯ್ ಬಾಯ್ ಸಿಕ್ಕಿರಿ. ಏನ್ ಸಖತ್ತಾಗತ್ತ ನೋಡಿ, ಏನ್ ಸಖತ್ತಾಗತ್ತ. ಈಗ ಬೇಸಿರೋದಾಗ್ತಾ ಇದೀನಿ, ಬೇಸಿರೋ ಮಟ್ಟೆಯ ಇದು 2 ಬೇಯಿಸ್ಕೊಂಡಿದ್ದೆ, ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂತ ಬೇಸರದಾಗ್ತಿರೋದು, ಅನ್ನ ತಿನ್ಬೇಕಾದ್ರೆ ಎಗ್ರೆಸ್ ಬಾಯ್ ಬಾಯ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಎಗ್ರೆಸ್ ಅಂಗಡಿಲಿ ಹಿಂಗೆ ಆಗ್ತಾರೆ. ನಮ್ಮಲ್ಲಿ ಏನ ಅಂತ ಏನಾಗ್ತದೆ, ಎಗ್ರೆಸ್ ಅಂಗಡಿ ಹಾಕ್ತಾರೆ ಸೋಯಾ ಸಾಸು ಎಂತೆಂತವು ಏನೇನ್ ಹಾಕ್ತಾರೆ, ಏನ್ ಹಾಕಲ್ಲ, ನ್ಯಾಚುರಲ್ ಆಗಿ ಮಾಡ್ತಾರೆ. ಏನ್ ಸಾಕಾಗೈತೆ ನೋಡಿ. ಈಗ ಗರಂ ಮಸಾಲ ಬೆಣ್ಣೆ ಪುಡಿ ಹಾಕೊಂಡ್ಬರ್ರಿ, ಒಂದೊಂದು ಚಮಚ ಹಾಕೋಣ. ಇನ್ನೊಂಚೂರು ಹಾಕೋಣ, ಎಷ್ಟು ಗೊತ್ತಾಗಲ್ಲ ಇದು ಎಷ್ಟು ಹಾಕ್ಬೇಕು ಅಂತ ಹಚ್ಚಿ ನಮ್ಮ ಅಮ್ಮನ ಕೇಳ್ತಾ. ಇನ್ನೂ ಹಾಕೋಣ, ಒಂಚೂರು ಹಾಕಿಬಿಡ್ರಿ, ಅದಕ್ಕೆಲ್ಲ ಉದುರ್ಸ್ಬಿಟ್ಟಿದೆ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಸೂಪರ್, ಘಮ ಘಮ ಅಂತೈತ್ರಿ ಸಾಲಿಯ. ಈಗ ಅನ್ನ ಹಾಕೊಂಡು ನಾವು ಸೋನಾ ಮಸೂರಿ ಹಾಕೋದು, ಸೊಸೈಟಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಸೋನಾ ಮಸೂರಿ ಹಾಕ್ತೀವಿ. ಬುಲೆಟ್ ರೈಸ್, ನಮ್ಮಲ್ಲಿ ತರದ ಬುಲೆಟ್ ರೈಸ್, ಬುಲೆಟ್ ಹಾಕ್ತೀವಿ, ರೈಸ್ ಹಾಕ್ತೀವಿ. ಈಗ ನಮ್ಮಮ್ಮ ಅನ್ನ ಮಾಡಿ ಕೆಟ್ಟಿಗೆ ಗಳಿಗೆ ಹಾಕ್ತೀವಿ. ಕಟ್ ಮಾಡು. ಅನ್ನ ಹಾಕೊಂಡಿದೀನಿ ನೋಡಿ, ಅನ್ನ ಹಾಕೊಂಡಿದ್ದೀನಿ. ವೈಟ್ ರೈಸ್ ಹಾಕೊಂಡಿದೀನಿ ಗೈಸ್. ಚೆನ್ನಾಗಿ ಮಿಕ್ಸ್ ಹೊಡೆದ್ಮೇಲೆ ತೋರಿಸ್ತೀನಿ ಸಾಕತ್ತೆ ಇರುತ್ತೆ ಅಂತ. ಗೈಸ್ ಎಲ್ಲ ಕಲ್ಸಾತು, ತೋರಿಸ್ಬೇಡಿ ಮುಂದೆ. ಏನ್ ಸಾಕತ್ತಾಕತ್ತೀನಿ ನೋಡಿ. ನೋಡಿ ಮೊಟ್ಟೆ ಹಿಂಗ್ ನೋಡಿ ಬೇಯಿಸಿರೋದನ್ನ ಚಿಕ್ಕರ್ ಸಾಕತ್ತ ಇರುತ್ತೆ ನೋಡಿ, ತರಗಳು ಸಾಕತ್ತ ಇರುತ್ತೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಉಪ್ಪೆಲ್ಲ ಸರಿ ಆಯ್ತು, ಎಲ್ಲ ಸರಿ ಆಯ್ತು. ತಿಂತಾರ ಅಷ್ಟೇ. ಟೇಸ್ಟ್ ನೋಡ್ತಾ ಇದೀನಿ ಈಗ. ಸೂಪರ್ ಐತೆ, ನೀವು ಮಲ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಸಕ್ಕತ್ತೈತೆ ಗೈಸ್. ಮಾಡ್ತೋರಿಸ್ತೀನಿ, ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ. ಹಾಯ್ ಗೈಸ್, ನಮ್ಗೆ ಬೇಕು ಎಷ್ಟು ಜನ ಮನೆ ಕಂಡೈತೆ ನೋಡಿ ಗೈಸ್. ನಮ್ಮ ಅಕ್ಕ ಮನ್ಸಿರೋದು ಅದು ರೊಗ್ಗೊಚ್ಚಿ ಮನ್ಸಿರೋದ ಏನು ಚೆನ್ನಾಗಿ ಮನೆ ಕಂಡೈತಿ ನೋಡಿ. ತಿಳ್ಗಳನ್ನ ನೋಡ್ತೈತಿ, ಏನೋ ಮಾಡ್ಕೊಂತವನಲ್ಲ ನನ್ನ ಹಿಡ್ಕೊಂಡು ಇಂತ ಫೋನಲ್ಲಿ ಏನೋ ಮಾಡ್ತಾವನಲ್ಲ. ಅದು ಒಂದು ಬರೀ ಇಂಥದೆಯ ಆ ಕಡೆ ಮುಚ್ಕೊಂಬಿಟ್ಟೈತೆ. ಒಂದೇ ಒಂದು ಕಾಣಲ್ ನೋಡ್ತೀನಿ ನೋಡಿ ಗೈಸ್. ನೋಡಿ ಮೂತಿ ನೋಡಿ, ಮೂತಿ ನೋಡಿ, ಮೂತಿ ಮೂಗು ಅಲ್ಲಿ ನೋಡ್ತೀರಿ ಹಂಗೆ ಒಲ್ಲು ನೋಡಿ, ಅಲ್ಲಿ ಹಂಗ ನೋಡಿ, ಅಲ್ಲಿ ಕರಾಟಕ್ಕೆ ಆಗ್ಲೇ ಇಲ್ಲ. ಆ ತಾತಂಗ ನಾಯಿ ಅನ್ಸೋ ಅಂತ ನಿಲ್ಸು ಹೋಗಿ ನಿಲ್ಸಿ ಮುಂದ್ಕೊಳ್ಳು. ತಾತ ಒಂದ್ ಆಯ್ ಮಾಡ್ತಾತ, ಆಯೇನು ಆಯ್ ಮಾಡಂಗಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸರಿ, ವಿಡಿಯೋ ಮಾಡ್ತಾ ಇದೀನಿ. ಸರಿ
ಅವ್ರು ನಮ್ ತಾತನೇ ಅವ್ರು ನಮ್ ದಡಪಾರ ಅಪ್ಪ ಆಗ್ಬೇಕು ನಮ್ ತಾತ. ಈ ಕೆರೆ ಫುಲ್ ನೀರ್ ಖಾಲಿ ಆಗ್ಬಿಟ್ಟೈತಿ, ನೀರೇ ಇಲ್ಲ ಗೈಸ್. ಗೈಸ್ ನೋಡಿ ಇದೆಲ್ಲ ಫುಲ್ ಹೊಡೆದಿ ನೆಲಾನೇ ಚಿಪ್ಪ ಆಗ್ಬಿಟ್ಟೈತೆ ಫುಲ್. ಜಾತ್ರೆ ಹೊಡಿತಾರಲ್ಲ ಅವ್ರಪ್ಪನಿಗೆ ತಾತ ನಮ್ ತಾತ ಆಗಿದ್ದು ಯಾರೇ ನೋಡಿ ಫುಲ್ ಆ ಕಡೆ ಎಲ್ಲ ಮಣ್ಣು ಹೊಡಿತಾರ್ರಿ, ಈ ಕಡೆ ಇನ್ನೂ ಖಾಲಿ ಆಗಿಲ್ಲ ಸುಮಾರಾಗವೆ. ಅಲ್ಲಿ ಇದಾಡದ್ ನಾವು ಅಲ್ಲಿ ಒಂದು ನೆಗೆದ್ ಬೇರೆ ಮಾಡಿದ್ವಿ ತಡ್ರಿ ತೋರಿಸ್ತೀನಿ ನಿಮ್ಗೆಲ್ಲ. ಏನ್ ಸಾಕತ್ತೈತ್ ಗೊತ್ತಾಗೈತಿ ನೆಗೆದು ಅರೆ ನನ್ ಕೈಲಿ ಯಾಕಲ್ಲ, ನಾನ್ ಇಲ್ದ ಆಡ್ತೀನಿ. ನಮ್ ದಡಪ್ಪ ಮಕ್ಕಳೆಲ್ಲ ಆಡ್ತಾರೆ ನೆಗದಿ. ಅದು ಇನ್ನೊಬ್ಬ ಅವನೇ ಅವನು ಸಾಕತಾನೆ ಐತಾನೆ, ಎಲ್ಲ ತೊಗರಾಗಿ ಇಲ್ಲ ಅದೇ ಐತಿ. ಏನೋ ಮಾಡ್ಯಾರಿ ಇಲ್ಲ ಅಲ್ಲಿ ಕಾಣ್ತಾ ಇದ್ ನೋಡಿ, ಸ್ವಲ್ಪ ಅಲ್ಲಾಡ್ತೈತಿ ಕ್ಯಾಮ್ರಾ ಗಾಡಿ ಹೋಗ್ತಿರ್ತೆ ಅಡ್ಜಸ್ಟ್ ಮಾಡ್ಕೊಳ್ತಿದ್ಯಾ. ಇಲ್ಲಿಂದ ಓಡ್ ಬಂದು ನೀರೊಳಗೆ ತೆಗಿದ್ ಈಗ ನೆಗೆ ಕಾಲ, ಯಾಕಂದ್ರೆ ನೀರ್ ಖಾಲಿ ಆಯ್ತಲ್ಲ ಗೈಸ್, ನೆಗೆ ಕಾಲ ಇನ್ನೇನ್ ಇಲ್ಲಿ ಖಾಲಿ ಆಗ್ತದೆ. ಇಲ್ಲೂ ಖಾಲಿ ಆದ್ರೆ ತೋಡ್ತಾರೆ ಗೈಸ್, ಇಲ್ಲೂ ಅಲ್ಲೆಲ್ಲ ತೋಡ್ತಾರ ನೋಡಿ, ಕಾಣಲ್ಲ ಅಲ್ಲಿಂದ ಅಲ್ಲೆಲ್ಲ ತೋಡ್ತಾರ ಗೈಸ್. ಇಲ್ಲೂ ಈಜಾಡಿ ಇಲ್ಲೂ ನೋಡಿದ್ವಿ ಅಲ್ಲೆಲ್ಲ ಸುರ್ರೆಗೈತ್ ಕಾಳ ಸುರ್ರೆ ತೆಗ್ದ್ರಿಲ್ಲ, ಇಲ್ಲಿಂದ ದಡ್ಡದಲ್ಲಿ ತೆಗ್ದ್ಬಿಟ್ರ ಗೈಸ್. ಇಲ್ಲೇ ರೋಡ್ ಕಾಣ್ತಿಲ್ಲ ಗೈಸ್, ನೀರ್ ಖಾಲಿ ಅಲ್ಲಿಂದ ಅಲ್ಲಿಗೆ ಆ ಕಡೆ ರೋಡ್ ಐತಿ. ಲೈಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅವ್ನು ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ, ನಿಮ್ ಸಪೋರ್ಟ್ ಅವ್ನಿಗೆ ಇರ್ಲಿ ಅಂತ ಅವ್ನ ಫ್ರೆಂಡ್ ನಾನ್ ಕೇಳ್ಕೊಂತ ಇದ್ದೀನಿ ಫ್ರೆಂಡ್ಸ್.